ಡಿಕೆ ಸುರ್ಜೇವಾಲಾ ಆಪರೇಷನ್ ಸಮಾಧಾನದ ಬಳಿಕವೂ ಶಾಸಕರ ಬೇಸರ ಮುಂದುವರೆದಂತೆ ಕಾಣ್ತಾ ಇದೆ. ಬೆಂಬಲಿಗರು ಬೀದಿಗಿಳಿದು ತಮ್ಮ ನಾಯಕರ ಪರ ಪ್ರತಿಭಟನೆ ಮಾಡ್ತಾ ಇದ್ರೆ, ಶಾಸಕರು ಸಂಪುಟ ವಿಸ್ತರಣೆ ಬಗ್ಗೆ ತಮಗಿರೋ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕೆಲವರ ಸಿಟ್ಟು ಶಮನ, ಸಚಿವ ಸ್ಥಾನಕ್ಕಾಗಿ ಹಲವರ ಕದನ. ನಿನ್ನೆ ಬಾಗೇಪಲ್ಲಿ, ಇವತ್ತು ಬಂಗಾರಪೇಟೆ. ಮಂತ್ರಿ ಪಟ್ಟ ಸಿಗದೇ ಇದ್ದದ್ದಕ್ಕಾಗಿ ಬಂದ್. ಮೊನ್ನೆವರೆಗೂ ಕೆಂಡ ಕಾರ್ತಾ ಇದ್ದವರು ಇವತ್ತು ಥಂಡ ಹೊಡೆದಿದ್ದಾರೆ. ಕೆಲವರ ಸಿಟ್ಟು ಶಮನ ಆಗಿದ್ರೆ ಹಲವರ ಕೋಪ ಕುದಿತಾ ಇದೆ. ಮೇಲ್ನೋಟಕ್ಕೆ ಶಮನವಾದ್ರೂ ಹಲವು ಶಾಸಕರ ಎದೆಯಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನೋ ಸಿಟ್ಟು ಜ್ವಾಲಾಗ್ನಿಯಾಗಿದೆ. ರಾಜೀನಾಮೆ ನೀಡಿದ್ದ ಇಂಡಿ ಶಾಸಕ ಯಶವಂತ ರಾಯಗೌಡ ಮುನಿಸು ಶಮನ ಆಗಿದೆ. ಶಾಸಕರಾದ ಕೃಷ್ಣಪ್ಪ, ಎಚ್.ಕೆ. ಪಾಟೀಲ್, ಜಯಚಂದ್ರ ಮುನಿಸು ತಣಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಭೇಟಿಯಾಗಿ ಸಮಾಧಾನ ಮಾಡಿದ್ದಾರೆ. ಹೀಗೆ ಒಂದ್ ಕಡೆಯಿಂದ ಬೇಸರ ತಣಿಸೋ ಕೆಲಸ ಆಗ್ತಾ ಇದ್ರೆ, ಅತ್ತ ಬಂಗಾರಪೇಟೆಯಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಕುದಿತಾ ಇದ್ದಾರೆ. ತಮ್ಮ ನಾಯಕನಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ಬೆಂಬಲಿಗರು ಬಂಗಾರಪೇಟೆ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟ ಕಾರಣ ಬಂಗಾರಪೇಟೆ ಬಣ ಬಣ ಅಂತಿತ್ತು. ತಮಗಿರೋ ಮುನಿಸಿನ ಬಗ್ಗೆ ಎಸ್.ಎನ್. ನಾರಾಯಣಸ್ವಾಮಿ ಮುಕ್ತವಾಗಿ ಮಾತನಾಡಿದ್ರು. ಒಂದೇ ಕ್ಷೇತ್ರಕ್ಕೆ 4-5 ಸ್ಥಾನ ಕೊಟ್ಟಿದ್ದಾರೆ, ಅದರ ಅಗತ್ಯ ಇತ್ತಾ ಅಂತ ಪ್ರಶ್ನಿಸಿದ್ರು. ಹಾಗೆ ರಾಜೀನಾಮೆ ಕೊಟ್ರೆ ಅಂಗೀಕರಿಸ್ತೀನಿ ಎಂದಿದ್ದ ಡಿಕೆ ಮಾತಿಗೂ ಪ್ರತಿಕ್ರಿಯಿಸಿದ ನಾರಾಯಣಸ್ವಾಮಿ, 20 ಶಾಸಕರು ರಾಜೀನಾಮೆ ಕೊಟ್ರೆ ಸರ್ಕಾರ ಉಳಿಯುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಡಿಕೆ ಅವರ ವೇಗವಾಗಿರತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಇಲ್ಲ. ರಾಜೀನಾಮೆ ಕೊಟ್ಟು 3 ಸಾವಿರ ಅಕ್ಸೆಪ್ಟ್ ಮಾಡಲಿಲ್ಲ ನೀವು, ಇವತ್ತು ಆಯ್ತಪ್ಪ 20 ಜನ ಕೊಡ್ತಾರೆ, ತಗೊಳ್ಳಕ್ಕೆ ಸಾಧ್ಯ ಇದೆಯಾ? ಸರ್ಕಾರ ಉಳಿಯುತ್ತಾ? ಬ್ಯಾಡಗಿ ಶಾಸಕರಿಗೆ ಕೈ ತಪ್ಪಿದ ಮಂತ್ರಿ ಪಟ್ಟ, ಕಾರ್ಯಕರ್ತರು ಕೋತ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಹಾವೇರಿಯಲ್ಲಿ ಪ್ರತಿಭಟನಾ ಜಾಥಾ ನಡೆಸಲಾಯಿತು. ಫ್ರೀಡಂ ಪಾರ್ಕ್ನಲ್ಲಿ ಬ್ರಾಹ್ಮಣ ಸಮುದಾಯ ಪ್ರತಿಭಟನೆ. ಕ್ಯಾಬಿನೆಟ್ನಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶ ನೀಡಿಲ್ಲ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪ್ರತಿಭಟನೆ ನಡೆಸಿತು. ಇನ್ನು ಇತ್ತ ಅಸಮಾಧಾನಿತ ಶಾಸಕರ ಮೀಟಿಂಗ್ ಮುಂದುವರೆದಿದೆ. ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ಆಗಮಿಸಿದ್ದ ದಿನೇಶ್ ಗುಂಡೂರಾವ್ ಮುಂದಿನ ನಡೆ ಬಗ್ಗೆ ಚರ್ಚಿಸಿದ್ರು. ಇದೇ ವೇಳೆ ದಿನೇಶ್ ಗುಂಡೂರಾವ್ ಯಾವ ಮಾನದಂಡ ಬಳಸಿದ್ದಾರೋ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ರು. ಆಗ ಎಚ್.ಕೆ. ಪಾಟೀಲ್ ನಗೆ ಬೀರಿದ್ದಾರೆ. ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್. ಎಚ್.ಕೆ. ಪಾಟೀಲ್ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಶಾಸಕ ದಿನೇಶ್ ಗುಂಡೂರಾವ್, ಸಂಪುಟ ವಿಸ್ತರಣೆ ಎಲ್ಲವೂ ಮುಗಿದ ಅಧ್ಯಾಯ ಅಂದಿದ್ದಾರೆ. ಅದೆಲ್ಲ ಈಗ ಮುಗಿದ ಅಧ್ಯಾಯ, ಅದು ಆಗೋಯ್ತು. ಇನ್ನು ಮತ್ತೆ ಅದ್ರ ಬಗ್ಗೆ ಮಾತಾಡೋ ಏನು ಪ್ರಯೋಜನ ಇಲ್ಲ. ನಮ್ಮ ಕ್ಷೇತ್ರ ಇದೆ, ನಮ್ಮ ಜನರಿದ್ದಾರೆ, ಅಲ್ಲಿ ಕೆಲಸ ಮಾಡೋದು, ಬೇರೆ ಇಶ್ಯೂಸ್ ಇದ್ದೇ ಇರ್ತದೆ. ಅದರೆಲ್ಲ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ ವಿಚಾರಗಳು ನಾವು ಮುಂಚೂಣಿಲಿ ಇದ್ದೇ ಇರ್ತೀವಲ್ಲ. ಅದೇ ನಾವೇನು ಮನೇಲಿ ಕೂತ್ಕೊಳ್ತಾ ಇಲ್ಲ ತಾನೆ. ಈ ಬೆಳವಣಿಗೆಗಳ ನಡುವೆ ಸತೀಶ್ ಜಾರಕಿಹೊಳಿ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಗುಪ್ತ ಚರ್ಚೆ ನಡೆಸಿದ್ದಾರೆ. ಅಸಮಾಧಾನದ ಮಧ್ಯೆ ನಡೆದ ಈ ಮಾತುಕತೆ ಕುತೂಹಲ ಕೆರಳಿಸಿದೆ. ಯಾವುದೇ ಕ್ಷಣದಲ್ಲಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಖಾತೆ ಕಿಚ್ಚು ಸ್ಫೋಟಗೊಳ್ಳೋ ಟೆನ್ಷನ್, ಹೈಕಮಾಂಡ್ ಹೇಳಿದ್ದೇನು? ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ಮುನಿಸ್ಕೊಂಡವರ ಕೋಪವೇ ಇನ್ನೂ ಕಮ್ಮಿಯಾಗಿಲ್ಲ. ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೊಂದು ತಲೆನೋವು ಎದುರಾಗಿದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಖಾತೆ ಹಂಚಿಕೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಕಸರತ್ತು ನಡೆಸುತ್ತಿದ್ದಾರೆ. ಯಾವುದೇ ಕ್ಷಣದಲ್ಲೂ ಖಾತೆ ಹಂಚಿಕೆ ಆಗಬಹುದು. ಆದ್ರೆ ನೂತನ ಸಚಿವರಿಗೆ ಖಾತೆ ಹಂಚಿದ್ರೂ ಅಸಮಾಧಾನ ಭುಗಿಲೇಳೋ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಯಾವುದೇ ಖಾತೆ ನೀಡಿದ್ರೂ ಕಾರ್ಯನಿರ್ವಹಿಸುವಂತೆ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಬಜೆಟ್ ನೀವೇ ಮಂಡಿಸಿ, ಹಣಕಾಸು ಖಾತೆ ಕೊಡಿ ಅಂದ ರಾಯರೆಡ್ಡಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿದ್ದ ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಬಜೆಟ್ ಅವರೇ ಮಂಡಿಸ್ಲಿ, ಹಣಕಾಸು ಖಾತೆ ನನಗೆ ಕೊಟ್ರೆ ಒಳ್ಳೇದು ಅಂದಿದ್ದಾರೆ. ಮತ್ತೊಂದ್ ಕಡೆ ಜನಸಂಪರ್ಕ ಇರುವ ಖಾತೆಗೆ ಮನವಿ ಮಾಡಿದ್ದೀನಿ ಅಂತ ಕಾಶಪ್ಪನವರ್ ಹೇಳಿದ್ದಾರೆ. ಹಣಕಾಸು ಖಾತೆ ಅವ್ರಿಗೆ ಕೊಟ್ಟರೆ ನನಗೆ ನಾನು ಕೇಳ್ತಾ ಇರೋದು ಓನ್ಲಿ ಟ್ಯಾಕ್ಸ್ ಕಲೆಕ್ಷನ್, ನಾಟ್ ಬಜೆಟ್ ಅವರೇ ಪ್ರಿಪೇರ್ ಅವರೇ ಮಾಡ್ಕೊಳ್ಳಿ, ಬಜೆಟ್ ಅವರೇ ಓದಲಿ. ನನಗೆ ಬೇಕಾಗಿದ್ದು
ಟ್ರಾನ್ಸ್ಫರು ಬೇಡ ನನಗೆ. ಐ ಡೋಂಟ್ ವಾಂಟ್ ಎನಿ ಟ್ರಾನ್ಸ್ಫರ್. ಪಿಒನ್ದಿಂದ ಹಿಡಿದು ಕಮಿಷನರ್ವರೆಗೆ ಟ್ರಾನ್ಸ್ಫರ್ ಅವರೇ ಇಟ್ಕೊಳ್ಳಿ. ಯಾಕಂದ್ರೆ ಐ ಡೋಂಟ್ ವಾಂಟ್ ಆಲ್ ದಿಸ್ ಥಿಂಗ್. ಅದಕ್ಕೆ ಕೊಟ್ಟರೆ ನಥಿಂಗ್ ಲೈಕ್ ದಟ್ ಐ ಕ್ಯಾನ್ ಆ್ಯಡ್ ಟು ದ ಅಂತ ನಾನು ಹೇಳಬಲ್ಲೆ ಅಷ್ಟೇ. ಜನರಿಗೆ ಏನಾದರೂ ನಾವು ಇವತ್ತು ಒಂದು ಅಧಿಕಾರವನ್ನು ಪಡೆದ ಮೇಲೆ ಜನರಿಗೆ ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಆ ವಿಚಾರದಲ್ಲಿ ಅಂಥ ಖಾತೆಗಳನ್ನು ಕೊಡ್ರಿ, ಜನರಿಗೆ ನೇರವಾಗಿ ಸಂಪರ್ಕಕ್ಕೆ ಇರುವಂಥ ಖಾತೆಗಳನ್ನು ಕೊಡ್ರಿ ಅಂತ ನಾವು ಮನವಿಯನ್ನು ಮಾಡಿದ್ದೀವಿ. 3-4 ದಿನದಿಂದ ಶಾಸಕರ ಮುನಿಸು ತಣಿಸೋದೇ ಕೆಲಸ ಆಗ್ಬಿಟ್ಟಿದೆ. ಒಬ್ಬೊಬ್ಬರಾಗೆ ಎಲ್ಲರ ಕೋಪ ತಣಿಸೋದಕ್ಕೆ ಹೈಕಮಾಂಡ್ ಫೀಲ್ಡ್ಗಿಳಿದಿದೆ. ಈ ನಡುವೆ ಖಾತೆ ಹಂಚಿಕೆ ಕೂಡ ಸವಾಲಾಗಿದ್ದು ಹೈಕಮಾಂಡ್ಗೆ ಇದನ್ನೆಲ್ಲ ನಿಭಾಯಿಸೋದೇ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, TV9.